ಆಮೇನ್. ಕೆಲವು ಸಮಯದಲ್ಲಿ ದೇವರು ನಮ್ಮನ್ನ ಏನಾದ್ರೂ ಕೇಳುವಾಗ ಅವರ ಕಾರ್ಯಗಳು ನಾವು ಗ್ರಹಿಸಿಕೊಳ್ಳೋದು ಅಸಾಧ್ಯ. ಆದ್ರೆ ಅವರು ಕೇಳೋದನ್ನ ಕೊಟ್ಟು ಬಿಡ್ರಿ. ಆಮೇನ್. ನಮ್ಮ ಹೃದಯದಲ್ಲಿ ಏನೋ ಒಂದು ಭಾರ ಕೊಟ್ಟಿದ್ದಾರೆ, ಅದನ್ನ ಮಾಡ್ಬಿಡ್ರಿ. ನೆನ್ನೆ ಒಂದು ಹುಡುಗ ಹೇಳ್ತಾ ಇದ್ದ, ಸರ್ ನನ್ನ ಕೈಯಲ್ಲಿ ಸರಿಯಾಗಿ ಪ್ರೇಯರ್ ಮಾಡಕ್ ಆಗ್ತಲ್ಲ, ನನಗೆ ಬೈಬಲ್ ಓದಕ್ ಆಗ್ತಲ್ಲ, ನಾನು ಫಸ್ಟ್ ಇದ್ದ ಹಾಗೆ ಇವಾಗ ಇಲ್ಲ ಸರ್, ನನಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ನಾನು ಹೇಳ್ದೆ, ಅದು ಒಳ್ಳೆ ನೆನಪು, ಅದು ಒಳ್ಳೆ ಹೃದಯ. ಆ ಹೃದಯನ ಸಾಯಿಸ್ಬಿಡ್ಬೇಡ. ಆ ಪಶ್ಚಾತ್ತಾಪ ಹೃದಯ ಸತ್ತೋಗ್ಬಿಡ್ತದೆ ಕೆಲವ್ರಿಗೆ. ಆ ಹೃದಯ ಸಾಯಬಾರ್ದು, ಆ ಆಸೆ ಸಾಯಬಾರ್ದು ನಿನಗೆ. ಆಸೆನೆ ಇರುವಾಗಲೇ ಕರ್ತನಿಗಾಗಿ ಏನಾದ್ರು ಮಾಡು. ಆ ಆಸೆ ಇರುವಾಗಲೇ ಕರ್ತನಿಗಾಗಿ ನಿಲ್ಲು. ಆಸೆ ಇರುವಾಗಲೇ ಕರ್ತನಿಗಾಗಿ ಓಡು. ದೇವರ ಕಾರ್ಯ ನಾವು ಗ್ರಹಿಸಿಕೊಳ್ಳೋದು ಅಸಾಧ್ಯವಾದದ್ದು. ಆಮೇಲೆ ನಂಬರ್ 2, ಯೋಬನ ಪುಸ್ತಕ 5ನೇ ಅಧ್ಯಾಯ, ಯೋಬನ ಪುಸ್ತಕ 5ನೇ ಅಧ್ಯಾಯ 9ನೇ ವಾಕ್ಯ.